ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಇವತ್ತಿನ ದಿನ ನಾನು ಫಿನಾನ್ಷಿಯಲ್ ಲಿವರೇಜ್ ಮೇಲೆ ಮತ್ತೊಂದು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಬನ್ನಿ, ಕ್ವಶನ್ಸ್ ಏನಿದೆ ಅದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಕ್ಯಾಲ್ಕುಲೇಟ್ ಟೂ ಕಂಪನೀಸ್ ಇನ್ ಟರ್ಮ್ಸ್ ಆಫ್ ಫಿನಾನ್ಷಿಯಲ್ ಲಿವರೇಜ್ ಅಂಡ್ ಆಪರೇಟಿಂಗ್ ಲಿವರೇಜ್. ನೋಡಿ, ಕ್ಯಾಲ್ಕುಲೇಟ್ ಟೂ ಕಂಪನೀಸ್, ಎರಡು ಕಂಪನಿ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನಮಗೆ ಫಿನಾನ್ಷಿಯಲ್ ಲಿವರೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂತ, ಮತ್ತೆ ಆಪರೇಟಿಂಗ್ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ. ಕಂಬೈನ್ ಲಿವರೇಜ್ ಕೇಳಿಲ್ಲ ಅಂದ್ರೆ ಮಾಡೋ ಅವಶ್ಯಕತೆ ಇಲ್ಲ, ಮಾಡಿದ್ರು ಕೂಡ ಏನ್ ಸಮಸ್ಯೆ ಆಗೋದಿಲ್ಲ. ಸೊ ಲಿವರೇಜಸ್ ಅಂತ ಬಂದಾಗ ನೀವು ಮೂರು ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಬಟ್ ಇಲ್ಲಿ ಟೂ ಕಂಪನೀಸ್, ಎರಡು ಕಂಪನಿದು ಕೊಟ್ಟಿದ್ದಾರೆ. ಸೊ ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್ ಇದೆ. ದಿಸ್ ಇಸ್ ಫಾರ್ಮ್ ಎ ಅನ್ನೋದು ಒಂದು ಎ ಕಂಪನಿ. ದಿಸ್ ಇಸ್ ಫಾರ್ಮ್ ಬಿ, ದಟ್ ಮೀನ್ಸ್ ಬಿ ಕಂಪನಿಯ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಏನೇನು ಇನ್ಫಾರ್ಮೇಶನ್ಸ್ ಇದೆ ಅಂತ ಹೇಳಿದ್ರೆ, ಸೊ ಇದು ಎರಡು ಕಂಪನಿದು ನಮಗೆ ಡೀಟೇಲ್ಸ್ ಇರ್ತಕ್ಕಂಥದ್ದು ಈ ಟೇಬಲ್ ಅಲ್ಲಿ. ಸೇಲ್ಸ್ ಫಾರ್ಮ್ ಎ ನಲ್ಲಿ 20 ಲ್ಯಾಕ್ ಇದೆ, ಫಾರ್ಮ್ ಬಿ ನಲ್ಲಿ 30 ಲ್ಯಾಕ್ ಇದೆ. ವೇರಿಯಬಲ್ ಕಾಸ್ಟ್ ಫಾರ್ಮ್ ಎ ನಲ್ಲಿ 40% ಇದೆ, ಫಾರ್ಮ್ ಬಿ ನಲ್ಲಿ 30% ಆಫ್ ಸೇಲ್ಸ್ ಅಂತ ಹೇಳಿದ್ದಾರೆ. ನೋಡಿ, ವೇರಿಯಬಲ್ ಕಾಸ್ಟ್ ಪರ್ಸೆಂಟೇಜ್ ಅಲ್ಲಿ ಕೊಟ್ರೆ ಯಾವಾಗಲೂ ಕೂಡ ನೀವು ಸೇಲ್ಸ್ ಮೇಲೆನೆ ತಗೋಬೇಕು. ಸೊ ಹಾಗಾಗಿ ಸೇಲ್ಸ್ ಮೇಲೆ 40% ಎ ನಲ್ಲಿ ಇದೆಯಂತೆ, 30% ಬಿ ನಲ್ಲಿ ಇದೆಯಂತೆ. ಫಿಕ್ಸ್ಡ್ ಕಾಸ್ಟ್ 5 ಲ್ಯಾಕ್ ಇದೆ ಎ ನಲ್ಲಿ, ಬಿ ನಲ್ಲಿ 7 ಲ್ಯಾಕ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಬಂದು 1 ಲ್ಯಾಕ್ ರುಪೀಸ್ ಫಾರ್ಮ್ ಎ ನಲ್ಲಿ ಇದೆ, ಫಾರ್ಮ್ ಬಿ ನಲ್ಲಿ 1,25,000 ಇದೆ. ಸೊ ಬೈ ಯೂಸಿಂಗ್ ದೀಸ್ ಇನ್ಫಾರ್ಮೇಶನ್, ಸೊ ನಮ್ಗೆ ಹೇಳಿದ್ದಾರೆ ಕ್ಯಾಲ್ಕುಲೇಟ್ ಟೂ ಕಂಪನೀಸ್ ಇನ್ ಟರ್ಮ್ಸ್ ಆಫ್ ಫಿನಾನ್ಷಿಯಲ್ ಲಿವರೇಜ್ ಮತ್ತೆ ಆಪರೇಟಿಂಗ್ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ. ಸೊ ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿರೋ ಹಾಗೆ ಲಿವರೇಜಸ್ ಅನ್ನೋ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಆಪರೇಟಿಂಗ್ ಆಗಲಿ ಫಿನಾನ್ಷಿಯಲ್ ಆಗಲಿ ಕಂಬೈನ್ ಲಿವರೇಜಸ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂದ್ರೆ ನಮಗೆ ಇನ್ಕಮ್ ಸ್ಟೇಟ್ಮೆಂಟ್ ಬೇಕು. ಹಾಗಾಗಿ ಫಸ್ಟ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಇಲ್ಲಿ ಎರಡು ಕಂಪನಿ ಕೊಡ್ಲಿ ಅಥವಾ ನಿಮಗೆ ಮೂರು ಕಂಪನಿ ಬೇಕಾದ್ರೂ ಕೊಡ್ಬೋದು. ಒಂದೇ ಟೇಬಲ್ ಅಲ್ಲಿ ನೀವು ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಮೂರು ಕಂಪನಿ ಡೀಟೇಲ್ಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾಗುತ್ತೆ. ಸೊ ಯಾವ ತರ ಕಾಲಮ್ ಹಾಕೋಬೇಕಪ್ಪ ಅಂತ ಹೇಳಿದ್ರೆ, ಫಸ್ಟ್ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು, ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಎರಡು ಕಂಪನಿ ಕೊಟ್ಟರು ಅಂದ್ರೆ ನೀವು ಈ ತರ ಕಾಲಮ್ಸ್ ಹಾಕೊಳ್ಳಿ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, ಸೆಕೆಂಡ್ ಕಾಲಮ್ ಫಾರ್ಮ್ ಎ ಕೊಟ್ಟಿದ್ದಾರೆ, ಫಾರ್ಮ್ ಎ ರುಪೀಸ್. ಥರ್ಡ್ ಕಾಲಮ್ ಫಾರ್ಮ್ ಬಿ ಇದೆ, ಫಾರ್ಮ್ ಬಿ ಹಾಕೊಳ್ಳಿ. ಇನ್ನೊಂದು ಯಾವ್ದಾರ ಸಿ ಕೊಟ್ಟಿದ್ರೆ ನೆಕ್ಸ್ಟ್ ಇನ್ನೊಂದು ಕಾಲಮ್ ಅಲ್ಲಿ ಸಿ ಅಂತ ಹಾಕೊಳ್ಳಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತು ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ಫಸ್ಟ್ ನೀವು ಸೇಲ್ಸ್ ಅನ್ನ ತಗೋಬೇಕು. ಕ್ವಶನ್ ಅಲ್ಲಿ ಸೇಲ್ಸ್ ಕೊಟ್ಟಿದಾರ ಅಂತ ಹೇಳಿದ್ರೆ, ಸೊ ನೋಡಿ ಕ್ವಶನ್ಸ್ ಅಲ್ಲಿ ಸೇಲ್ಸ್ ಕೊಟ್ಟಿದ್ದಾರೆ. ಸೇಲ್ಸ್ ಫಾರ್ಮ್ ಎ ನಲ್ಲಿ 20 ಲ್ಯಾಕ್ ಇದೆ, ಫಾರ್ಮ್ ಬಿ ನಲ್ಲಿ 30 ಲ್ಯಾಕ್ ಇದೆ. ಸೊ ಹಾಗೆ ಫಾರ್ಮ್ ಎ ನಲ್ಲಿ ಬಂದಾಗ ಫಾರ್ಮ್ ಎ ನಲ್ಲಿ 20 ಲ್ಯಾಕ್ ಇದೆ, ಫಾರ್ಮ್ ಬಿ ನಲ್ಲಿ 30 ಲ್ಯಾಕ್ ರುಪೀಸ್ ಇದೆ, 30 ಲ್ಯಾಕ್ 30 ಲ್ಯಾಕ್ ಇದೆ. ಇದು ಫಾರ್ಮ್ ಎ, ಫಾರ್ಮ್ ಬಿ ಸೇಲ್ಸ್ ಇರೋದು. ಈ ಸೇಲ್ಸ್ ಅಲ್ಲಿ ನೀವೇನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಲೆಸ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ನ ಲೆಸ್ ಮಾಡಬೇಕು. ಎಷ್ಟು ಪರ್ಸೆಂಟ್ ಅಂತೆ ವೇರಿಯಬಲ್ ಕಾಸ್ಟ್? ನೋಡಿ, ಇಲ್ಲಿ ವೇರಿಯಬಲ್ ಕಾಸ್ಟ್ ಕೊಟ್ಟಿದ್ದಾರೆ. ಫಾರ್ಮ್ ಎ ನಲ್ಲಿ 40% ಆಫ್ ಸೇಲ್ಸ್ ಅಂತೆ, ಫಾರ್ಮ್ ಬಿ ನಲ್ಲಿ 30% ಆಫ್ ಸೇಲ್ಸ್ ಅಂತೆ. ಹಾಗಾಗಿ ನಾನು ಹೇಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ತೀನಿ, ಎ ಸೇಲ್ಸ್ ಎಷ್ಟಿದೆಯಪ್ಪ ಅಂದ್ರೆ 20 ಲ್ಯಾಕ್ ರುಪೀಸ್ ಇದೆ. ಈ 20 ಲ್ಯಾಕ್ ಮೇಲೆ 40% ಫಾರ್ಮ್ ಎ ನಲ್ಲಿ ಇದೆಯಂತೆ. ಸೊ ಅದೇ ತರ ಫಾರ್ಮ್ ಬಿ ನಲ್ಲಿ 30% ಸೇಲ್ಸ್ ಇದೆಯಂತೆ, 30% ಇದೆಯಂತೆ. ಹಾಗಾಗಿ ಫಾರ್ಮ್ ಬಿ ಬಂದು 30 ಲ್ಯಾಕ್ ಮೇಲೆ 30% ಅಂತ ಹೇಳಿದ್ರೆ, ಸೊ ಫಾರ್ಮ್ ಎಗೆ ಎಷ್ಟಪ್ಪ ಬರುತ್ತೆ ಅಂತ ಹೇಳಿದ್ರೆ ವೇರಿಯಬಲ್ ಕಾಸ್ಟ್ 20 ಲ್ಯಾಕ್ ಮೇಲೆ 40% ಮಾಡಿದ್ರೆ 8 ಲ್ಯಾಕ್ ಬರುತ್ತೆ. ಫಾರ್ಮ್ ಬಿ ನಲ್ಲಿ 30% ಮಾಡಿದ್ರೆ ನಮಗೆ ಫಾರ್ಮ್ ಬಿ 9 ಲ್ಯಾಕ್ ರುಪೀಸ್ ಸಿಗುತ್ತೆ. ಇದು ವೇರಿಯಬಲ್ ಕಾಸ್ಟ್ ಅಂತ ಕರಿತೀವಿ. ಸೇಲ್ಸ್ ವೇರಿಯಬಲ್ ಕಾಸ್ಟ್ ಪರ್ಸೆಂಟೇಜ್ ಕೊಟ್ರೆ ಸೇಲ್ಸ್ ಮೇಲೆನೆ ತಗೋಬೇಕು, ಆಯಾ ಫಾರ್ಮ್ ಮೇಲೆ ತಗೋಬೇಕಾಗತ್ತೆ. ಸೊ ಈಗ ಸೇಲ್ಸ್ ಸಿಕ್ತು, ವೇರಿಯಬಲ್ ಕಾಸ್ಟ್ ಸಿಕ್ತು. ಸೇಲ್ಸ್ ಅಲ್ಲಿ ಲೆಸ್ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಕಾಂಟ್ರಿಬ್ಯೂಷನ್ಸ್ ಅಂತ ಕರಿತೀವಿ. ಸೊ 20 ಲ್ಯಾಕ್ ಅಲ್ಲಿ 8 ಲ್ಯಾಕ್ ಹೋದ್ರೆ ನಮಗೆ ಬರ್ತಕ್ಕಂಥದ್ದು 12 ಲ್ಯಾಕ್ ರುಪೀಸ್ ಬರುತ್ತೆ. ಅಂಡ್ 30 ಲ್ಯಾಕ್ ಅಲ್ಲಿ 9 ಲ್ಯಾಕ್ ರುಪೀಸ್ ಹೋದ್ರೆ ನಮಗೆ 21 ಲ್ಯಾಕ್ ರುಪೀಸ್ ನಮಗೆ ಸಿಗುತ್ತೆ. ದಿಸ್ ಇಸ್ ಕಾಂಟ್ರಿಬ್ಯೂಷನ್. ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್, ಯು ವಿಲ್ ಗೆಟ್ ಕಾಂಟ್ರಿಬ್ಯೂಷನ್ ಸಿಗುತ್ತೆ. ಈ ಕಾಂಟ್ರಿಬ್ಯೂಷನ್ಸ್ ಅಲ್ಲಿ ನೀವೇನ್ ಲೆಸ್ ಮಾಡಬೇಕಪ್ಪ ಅಂದ್ರೆ ಲೆಸ್ ಫಿಕ್ಸ್ಡ್ ಕಾಸ್ಟ್. ಫಿಕ್ಸ್ಡ್ ಕಾಸ್ಟ್ ಅನ್ನ ಲೆಸ್ ಮಾಡಬೇಕು. ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ ಅಂತ ಕ್ವಶನ್ಸ್ ಅನ್ನ ನೋಡಿದ್ರೆ ಫಿಕ್ಸ್ಡ್ ಕಾಸ್ಟ್ ನೋಡಿ, ಫಾರ್ಮ್ ಎ ನಲ್ಲಿ 5 ಲ್ಯಾಕ್ ಇದೆ, ಫಾರ್ಮ್ ಬಿ ನಲ್ಲಿ 7 ಲ್ಯಾಕ್ ಇದೆ. ಸೊ ಆಯಾ ಕಾಲಮ್ ಅಲ್ಲಿ ರೆಸ್ಪೆಕ್ಟಿವ್ ಕಾಲಮ್ ಅಲ್ಲಿ ತಗೊಳ್ಳಿ. 5 ಲ್ಯಾಕ್ ಫಾರ್ಮ್ ಎ ಅಂಡ್ ಫಾರ್ಮ್ ಬಿ ನಲ್ಲಿ ಬಂದು 7 ಲ್ಯಾಕ್ ರುಪೀಸ್ ಇದೆ, 7 ಲ್ಯಾಕ್ ರುಪೀಸ್ ಫಿಕ್ಸ್ಡ್ ಕಾಸ್ಟ್ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ ಯಾವಾಗಲೂ. ಈಗ ಕಾಂಟ್ರಿಬ್ಯೂಷನ್ ಅಲ್ಲಿ ಲೆಸ್ ಫಿಕ್ಸ್ಡ್ ಕಾಸ್ಟ್ ನಲ್ಲಿ ಲೆಸ್ ಮಾಡಿದ್ರೆ
ನಿಮಗೆ ಬರ್ತಕ್ಕಂಥದ್ದೇ EBIT ಅಂತ ಕರಿತೀವಿ. ಎಷ್ಟಪ್ಪ ಬರುತ್ತೆ EBIT ಅಂದ್ರೆ? ಸೊ 7 lakh ಫಾರ್ಮ್ ಏನಲ್ಲಿ ಬರುತ್ತೆ ಅಂಡ್ 14 lakh ಸೆಕೆಂಡ್ ಕಾಲಮ್ ಅಲ್ಲಿ. ಫಾರ್ಮ್ ಬಿ ನಲ್ಲಿ 7 lakh ಫಾರ್ಮ್ ಏನಲ್ಲಿ ಬರುತ್ತೆ, 14 lakh ಫಾರ್ಮ್ ಬಿ ನಲ್ಲಿ EBIT ಸಿಗುತ್ತೆ. ಇದು EBIT. ಈ EBIT ನಲ್ಲಿ ನಾವು ಏನ್ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಲೆಸ್ ಇಂಟ್ರೆಸ್ಟ್ ಕಾಸ್ಟ್ ಅನ್ನ ಲೆಸ್ ಮಾಡಬೇಕು. ಕ್ವಶನ್ ಅಲ್ಲಿ ಇಂಟ್ರೆಸ್ಟ್ ಕೊಟ್ಟಿದಾರಾ? ಇಲ್ಲಿ ನೋಡಿ ಇಂಟ್ರೆಸ್ಟ್ ಇದೆ. ಸೊ 1 lakh ಫಾರ್ಮ್ ಎ ನಲ್ಲಿದೆ, 1,25,000 ಫಾರ್ಮ್ ಬಿ ನಲ್ಲಿದೆ. ಸೊ ಹಾಗಾಗಿ ಫಸ್ಟ್ ಫಾರ್ಮ್ ಎ ನಲ್ಲಿ 1 lakh rupees ಕೊಟ್ಟಿದ್ದಾರೆ. ಸೊ 1 lakh rupees ಫಾರ್ಮ್ ಎ ಇದೆ. ಫಾರ್ಮ್ ಬಿ ನಲ್ಲಿ ಬಂದು 1,25,000 ಇದೆ, 1,25,000 ಇದೆ. ಸೊ ಲೆಸ್ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ, ಸೊ ಲೆಸ್ ಮಾಡಿದ್ರೆ EBIT ನಲ್ಲಿ ಲೆಸ್ ಇಂಟ್ರೆಸ್ಟ್ ನಮಗೆ ಬರ್ತಕ್ಕಂಥದ್ದು EBT ಅಂತ ಕರಿತೀವಿ. ಸೊ 7 lakh ಅಲ್ಲಿ 1 lakh ಹೋದ್ರೆ ನನಗೆ ಬರೋದು 6 lakh rupees ಸಿಗುತ್ತೆ. ಅಂಡ್ ಫಾರ್ಮ್ ಬಿ ನಲ್ಲಿ 14 lakh ಅಲ್ಲಿ 1,25,000 ಹೋದ್ರೆ 12,75,000 ನಮಗೆ ಫಾರ್ಮ್ ಬಿ ನಲ್ಲಿ EBT ಸಿಗುತ್ತೆ. ಇದು EBT ಅಂತ ಕರಿತೀವಿ. ಒನ್ಸ್ ನಿಮ್ಗೆ EBT ಬಂದಾದ್ಮೇಲೆ ನೀವೇನ್ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಲೆಸ್ ಟ್ಯಾಕ್ಸ್. ಕ್ವಶನ್ ಅಲ್ಲಿ ಟ್ಯಾಕ್ಸ್ ಎಲ್ಲಾದ್ರೂ ಕೊಟ್ಟಿದಾರಾ? ಕೊಟ್ಟಿಲ್ಲ. ಕೊಟ್ಟಿದ್ರೆ ನೀವು ತಗೋಬೇಕಾಗುತ್ತೆ. ಬಟ್ ಕ್ವಶನ್ ಅಲ್ಲಿ ಟ್ಯಾಕ್ಸ್ ಕೊಟ್ಟಿಲ್ಲದೆ ಇರೋದ್ರಿಂದ ನಿಲ್ ಇರುತ್ತೆ. ಎರಡು ಕಾಲಮ್ ಅಲ್ಲೂ ಟ್ಯಾಕ್ಸ್ ಕೊಟ್ಟಿಲ್ಲ, ನಿಲ್. ಟ್ಯಾಕ್ಸ್ ಲೆಸ್ ಮಾಡಿದಾದ್ಮೇಲೆ ನಿಮ್ಗೆ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ EAT, ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಅಲ್ಲಿ ಟ್ಯಾಕ್ಸ್ ಲೆಸ್ ಮಾಡಿದಾದ್ಮೇಲೆ ಬರೋದು ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ ಅಲ್ಲಿ ಟ್ಯಾಕ್ಸ್ ಇಲ್ಲದೆ ಇರೋ ಕಾರಣ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್. ಸೊ EBT ಏನಿರುತ್ತೆ ಅದೇ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಆಗುತ್ತೆ. ಸೊ ಫಸ್ಟ್ ಕಾಲಮ್ 6 lakh ಇದೆ, ಸೆಕೆಂಡ್ ಕಾಲಮ್ ಅಲ್ಲಿ 12,75,000 ಇದೆ. ಸೊ ನಮ್ಗೆ ಹೇಳಿದರೆ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಆಪರೇಟಿಂಗ್ ಮತ್ತೆ ಫಿನಾನ್ಷಿಯಲ್ ಲಿವರೇಜಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಲಿವರೇಜಸ್ ಅನ್ನ ಮಾಡಬೇಕು ಅಂದ್ರೆ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಕಂಪಲ್ಸರಿ ಆಗಿ ಮಾಡಲೇಬೇಕು. ಸೊ ಹಾಗಾಗಿ ಒಂದೇ ಕಾಲಮ್ ಅಲ್ಲಿ ಆ ಎಲ್ಲಾ ಒಂದು ಲಿವರೇಜಸ್ ಅನ್ನ ತೋರಿಸ್ಬಿಡ್ತೀನಿ. ಸೊ ಹಾಗಾಗಿ ನೆಕ್ಸ್ಟ್ ನಮ್ಗೆ ಲಿವರೇಜಸ್ ಕ್ಯಾಲ್ಕುಲೇಷನ್ಸ್ ಮಾಡೋಕೆ ಹೇಳೋದ್ರಿಂದ ಸಿಗುತ್ತೆ. ಸೊ ಲಿವರೇಜಸ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಫಾರ್ಮ್ ಎ ಫಾರ್ಮ್ ಬಿ ಎರಡು ಕೂಡ ಮಾಡೋಣ. ಫಸ್ಟ್ ಆಪರೇಟಿಂಗ್ ಲಿವರೇಜಸ್ ಮಾಡೋಣ. ಆಪರೇಟಿಂಗ್ ಲಿವರೇಜ್ ನೋಡಿ, ಆಪರೇಟಿಂಗ್ ಲಿವರೇಜಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ನೋಡಿ ಆಪರೇಟಿಂಗ್ ಲಿವರೇಜ್ ಫಾರ್ಮುಲಾ ಏನಪ್ಪಾ ಅಂದ್ರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಮಾಡಿದ್ರೆ ನಿಮಗೆ ಸೊ ಆಪರೇಟಿಂಗ್ ಲಿವರೇಜ್ ಬರುತ್ತೆ. ಸೊ ಈಗ ಅಪ್ಲೈ ಮಾಡಿ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಫಾರ್ಮ್ ಹೇಗೆ ನೀವು ಮಾಡ್ತೀರಾ ಅಂತ ಹೇಳಿದ್ರೆ, ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂದ್ರೆ 12 lakh rupees ಕಾಂಟ್ರಿಬ್ಯೂಷನ್ ಇದೆ, ಡಿವೈಡೆಡ್ ಬೈ EBIT ಬಂದು 7 lakh rupees ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ 7 lakh rupees. ಸೊ ನೀವು 12 lakh ಡಿವೈಡೆಡ್ ಬೈ 7 lakh ಮಾಡಿದ್ರೆ 12 lakh ಡಿವೈಡೆಡ್ ಬೈ 7 lakh ಮಾಡಿದ್ರೆ 1.71 ಬರುತ್ತೆ. ದಿಸ್ ಈಸ್ ಆಪರೇಟಿಂಗ್ ಲಿವರೇಜ್ ಫಾರ್ 1.71 ಫಾರ್ ಫರ್ಮ್ ಎಗೆ ಸಿಕ್ತಂಗ ಆಗುತ್ತೆ. ಅದೇ ತರ ನೀವು ಫರ್ಮ್ ಬಿ ಮಾಡಬೇಕು ಅಂದ್ರೆ, ಸೊ ಫರ್ಮ್ ಬಿ ಈಕ್ವಲ್ಸ್ ಎಷ್ಟಿದೆ 21 lakh ಕಾಂಟ್ರಿಬ್ಯೂಷನ್ಸ್ ಇದೆ, 21 lakh ಡಿವೈಡೆಡ್ ಬೈ 14 lakh ಇದೆ, 14 lakh 21 lakh ಡಿವೈಡೆಡ್ ಬೈ 14 lakh ಮಾಡಿದ್ರೆ ಸೊ ನಿಮ್ಗೆ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ 1.5 ಆಪರೇಟಿಂಗ್ ಲಿವರೇಜ್ ಸಿಗುತ್ತೆ. 1.5 ಆಪರೇಟಿಂಗ್ ಲಿವರೇಜ್. ಸೊ ಇದು ಮೊದಲನೇದು ಆಪರೇಟಿಂಗ್ ಲಿವರೇಜ್, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಫಾರ್ಮ್ ಎದು ಇದೆ, ಫಾರ್ಮ್ ಬಿ ಇದೆ. ನೆಕ್ಸ್ಟ್ ಬಂದು ಫಿನಾನ್ಷಿಯಲ್ ಲಿವರೇಜ್. ಫಿನಾನ್ಷಿಯಲ್ ಲಿವರೇಜ್ ಹೇಗೆ ಫಿನಾನ್ಷಿಯಲ್ ಲಿವರೇಜ್ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ EBIT ಡಿವೈಡೆಡ್ ಬೈ EBT ಈ ಫಾರ್ಮುಲಾ ಯೂಸ್ ಮಾಡಬೇಕು. ಫಿನಾನ್ಷಿಯಲ್ ಲಿವರೇಜ್ EBIT ಡಿವೈಡೆಡ್ ಬೈ EBT. ಈಗ ಫಾರ್ಮ್ ಹೇಗೆ ಬಂದ್ರೆ EBIT ಬಂದು 7 lakh rupees ಇದೆ, ಅಪ್ಲೈ ಮಾಡಿ 7 lakh ಡಿವೈಡೆಡ್ ಬೈ EBT ಬಂದು 6 lakh rupees ಇದೆ, 6 lakh EBIT ಡಿವೈಡೆಡ್ ಬೈ EBT 7 lakh ಡಿವೈಡೆಡ್ ಬೈ 6 lakh ಮಾಡಿದ್ರೆ 1.16 ಬರುತ್ತೆ. ಫಾರ್ಮ್ ಎಗೆ 1.16 ಸಿಗುತ್ತೆ. ಸೊ ಅದೇ ತರ ನೀವು ಫಾರ್ಮ್ ಬಿ ಮಾಡಬೇಕು. ಬಿ ಬಂದು EBIT ಬಂದು 14 lakh ಕೊಟ್ಟಿದ್ದಾರೆ, 14 lakh ಡಿವೈಡೆಡ್ ಬೈ EBT ಬಂದು 12,75,000 ಇದೆ,
12,75,000. 14 lakh divided by 12,75,000 ಮಾಡಿದ್ರೆ ನಿಮಗೆ 1.09 ಸಿಗುತ್ತೆ. This is 1.09 is financial leverage for firm A and firm B. ಸೊ ನಿಮ್ಗೆ ಆಪರೇಟಿಂಗ್ ಲಿವರೇಜ್ ಮತ್ತೆ ಫಿನಾನ್ಷಿಯಲ್ ಲಿವರೇಜ್ ಮಾತ್ರ ಕ್ವಶನ್ ಅಲ್ಲಿ ಕೇಳಿರೋದು. ಬಟ್ ಇದ್ರ ಜೊತೆಗೆ ಇವೆರಡು ಕ್ಯಾಲ್ಕುಲೇಟ್ ಮಾಡಿದ್ರ ಅಂದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ಕಂಬೈನ್ ಲಿವರೇಜಸ್ ಅನ್ನ ಮಾಡ್ಬೋದು. ಕಂಬೈನ್ ಲಿವರೇಜಸ್ ಅನ್ನು ತೋರಿಸಿ, ಲಿವರೇಜಸ್ ಅಂದ್ರೆ 3 ಲಿವರೇಜಸ್ ಅನ್ನ ತೋರಿಸಿ, ಕಂಬೈನ್ ಲಿವರೇಜ್ ಅಂದ್ರೆ ಆಪರೇಟಿಂಗ್ ಲಿವರೇಜ್ ಇಂಟು ಫಿನಾನ್ಷಿಯಲ್ ಲಿವರೇಜ್ ಮಾಡಬೇಕು. ಈಗ ಫಾರ್ಮ್ ಹೇಗ್ ಮಾಡ್ತೀರಾ ಅಂದ್ರೆ ಆಪರೇಟಿಂಗ್ ಲಿವರೇಜ್ ನನಗೆ 1.71 ಇದೆ ಇಂಟು 1.16 ಬಂದು ಏನು ಫಿನಾನ್ಷಿಯಲ್ ಲಿವರೇಜಸ್ ಇದೆ. ಹಾಗಾಗಿ 1.71 ಇಂಟು 1.16 ಮಾಡಿದ್ರೆ ನನಗೆ ಕಂಬೈನ್ ಲಿವರೇಜ್ 1.98 ಸಿಗುತ್ತೆ. ಇದು ಫಾರ್ಮ್ ಎಗೆ ಸಿಗೋದು. ಬಿಗ್ ಮಾಡ್ತೀರಾ? ಬಿಗ್ ಮಾಡಬೇಕು ಅಂತ ಹೇಳಿದ್ರೆ 1.5 ಇಂಟು 1.09 1.5 ಇಂಟು 1.09 ಮಾಡಿದ್ರೆ 1.63 ಬರುತ್ತೆ. ದಟ್ ಇಸ್ 1.64 ಮಾಡ್ಕೊಳ್ಳಿ. ಸೊ ಇದು 635 ಇದೆ, 1.64. ಇದು ಆಪರೇಟಿಂಗ್ ಲಿವರೇಜ್, ಫಿನಾನ್ಷಿಯಲ್ ಲಿವರೇಜ್ ಅಂಡ್ ಕಂಬೈನ್ ಲಿವರೇಜ್. 2 ಕಂಪ್ನಿ ಅಥವಾ 3 ಕಂಪ್ನಿ ಡೀಟೇಲ್ಸ್ ಅನ್ನ ಕೇಳಿದ್ರೆ ಈ ತರ ಒಂದು ಕ್ವಶನ್ ಯಾವ್ದೋ ಒಂದು ವರ್ಷ 14 ಮಾರ್ಕ್ಸ್ಗೆ ಕೇಳ್ಬಿಟ್ಟಿದ್ದಾರೆ. ಡೆಡ್ ಈಸಿಯಸ್ಟ್ ಕ್ವಶನ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಇದು ನೀವು ಲಿವರೇಜಸ್ ಅನ್ನ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದು. ಸೊ ಇಲ್ಲಿ ವೇರಿಯಬಲ್ ಕಾಸ್ಟ್ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿರೋದ್ರಿಂದ ನೀವು ಸೇಲ್ಸ್ ಮೇಲೆನೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಲಿವರೇಜಸ್ ಅನ್ನ ಮಾಡಬೇಕು ಅಂದ್ರೆ ನೀವು ಇನ್ಕಮ್ ಸ್ಟೇಟ್ಮೆಂಟ್ ಮ್ಯಾಂಡೇಟರಿ ಆಗಿ ಮಾಡಬೇಕು. ಸೇಲ್ಸ್ ಲೆಸ್ ವೇರಿಯಬಲ್ ಕಾಸ್ಟ್ ಕಾಂಟ್ರಿಬ್ಯೂಷನ್ ಲೆಸ್ ಫಿಕ್ಸ್ಡ್ ಕಾಸ್ಟ್ EBIT ಲೆಸ್ ಇಂಟ್ರೆಸ್ಟ್ EBT ಲೆಸ್ ಟ್ಯಾಕ್ಸ್ EAT. ಟ್ಯಾಕ್ಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ತಗೊಳಕ್ ಹೋಗ್ಬೇಡಿ. ಸೊ ಇದು ಈ ಒಂದು ಕ್ವಶನ್ಸ್ಗೆ ಇರ್ತಕ್ಕಂಥ ಆನ್ಸರ್ಸ್. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ. ಥ್ಯಾಂಕ್ ಯು ವೆರಿ ಮಚ್.